ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ಇಂದು ನಾವು ಬೆಳಗಾವಿ ಜಿಲ್ಲೆಯ ಸಂದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ನಮ್ಮ ತಂಡದ ವತಿಯಿಂದ ಭಾರತ್ ಟೈಮ್ಸ್ ಮೀಡಿಯಾ ವತಿಯಿಂದ ನಾವು ಮುಂಬರುವ ಚುನಾವಣಾ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು 2028ರ ವಿಧಾನಸಭಾ ಮತಕ್ಷೇತ್ರದ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಸಮೀಕ್ಷೆ ಸಂದರ್ಶನ ನೀಡ್ತಾ ಇದೆ. ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಇಂದು ನಮ್ಮ ವಿಶೇಷ ಸಂದರ್ಶನದಲ್ಲಿ ಗ್ರಾಮ ಪಂಚಾಯಿತಿ ಆದ ಚಚಡಿ ಗ್ರಾಮ ಪಂಚಾಯಿತಿ ಆದ ಮಾಜಿ ಸದಸ್ಯರು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಇವರು ಎಲ್ಲಿಂದ ಯಾವಾಗ ರಾಜಕೀಯದಲ್ಲಿ ಪ್ರವೇಶ ಮಾಡಿದರು ಮತ್ತು ಇವರ ಜನಗಳ ಜೊತೆ ಸಹಾಯ ಸಹಕಾರ ಮತ್ತು ಜನರಿಂದ ಇವರಿಗೆ ಯಾವ ರೀತಿ ಸಹಾಯ ಸಹಕಾರ ದೊರಕಿದೆ ಎಂದು ಇವರಿಂದನೇ ಕೇಳಿ ತಿಳ್ಕೊಳ ಬನ್ನಿ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ಒಂದು ಕಿರು ಪರಿಚಯ. ನನ್ನ ಹೆಸರು ಸಿದ್ದನಗೌಡ ಬಸನಗೌಡ ಪಾಟೀಲ್. ಸರಿ. ಸವತ್ ತಾಲೂಕಿನ ಚಚಡಿ ಗ್ರಾಮದ ಗ್ರಾಮ ಪಂಚಾಯತಿ 2ನೇ ವಾರ್ಡಿನ ಮೆಂಬರ್. ನೀವು ಸರ್ ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ಏನ್ರಿ? ಏನಿಲ್ಲ, ಜನರ ಎಲೆಕ್ಷನ್ ನಿಂದ್ರ ಅಂದ್ರೆ ಅದ ಊರಾಗ ಅಭಿವೃದ್ಧಿ ಮಾಡಂತೇಳಿ ಅಡಿಗೆ ಮಾಡಿದ್ರು, ಅದಕ್ಕೆ ನಿಂತಿದ್ರು. ಸರ್, ನೀವು ರಾಜಕಾರಣಕ್ಕ ಹೆಂಗ್ರಿ, ಯಾರ ಮುಖಾಂತರ ಬಂದ್ರಿ? ಓಣ್ಯಾನ್ ಜನ ಬೆಂಬಲಿಂದ ಬಂದಿದ್ರು. ಜನರು ನಿಂದ್ರ ಅಂದ್ರೆ ಜನ ಬೆಂಬಲಿಂದ ಬಂದ. ಸರ್, ಹೋದ ಚುನಾವಣೆಕ್ರಿ ಮತ್ತ ಈ ಮುಂಬರುವಂತ ಚುನಾವಣೆಕ್ರಿ ವ್ಯತ್ಯಾಸ ಅವಾಗ ಹೆಂಗಿತ್ತು ಮತ್ತೆ ಇವಾಗ ಹೆಂಗಿತ್ತು? ಅಲ್ರಿ, ವರ್ಷದ ಈ ಅವಾಗಿನ ಪಂಚಾಯತ್ ಇದ ಬೇರೆ, ಈಗಿಂದ ಇದ ಬೇರೆ. ವರ್ಷದ ಬಾಳ ಇದಾತ್ರಿ. ಹಂಗೆಲ್ಲಾರು ಇದ ಬೇಕ್ರಿ. ಎಲ್ಲಾರು ಎಲೆಕ್ಷನ್, ಎಲ್ಲಾರು ಮೆಂಬರ್ ಆಗ್ಬೇಕಂತ ಎಲ್ಲಾರು ಆಸೆ. ಸರಿ. ಮತ್ತ ನೀವು ಬರೋಕ್ಕಿಂತ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ದು ರೀ, ಮತ್ ನೀವು ಬಂದ್ ಜನಗಳಿಗೆ ಮೂಲ ಸೌಕರ್ಯಗಳು ಹೆಂಗ್ ಡೆವಲಪ್ಮೆಂಟ್ ಮಾಡಿ ಕೊಟ್ರಿ? ಅದು ಊರಾಗ ಏನ್ ಗಟಾರಿಗಳಿದ್ದು ಇರಾಕಿಲ್ರಿ. ಮತ್ ರೋಡ್ ಇರಾಕಿಲ್ಲ. ಎಲ್ಲ ರೋಡ್, ಗಟಾರಿ, ಕುಡಿ ನೀರ ಎಲ್ಲಾ ಅಭಿವೃದ್ಧಿ ಮಾಡಿದ್ರಿ. ಸರಿ. ನೀವ್ ಬಂದ್ಬಾಕ ಇವನ್ನೆಲ್ಲ ಅಭಿವೃದ್ಧಿ ಮಾಡಿ ಕೊಟ್ರಿ. ಜನಗಳಿಗೆ ಯಾವ ರೀತಿ ನೀವು ಭರವಸೆ ಕೊಟ್ಟಿದ್ರಿ? ನೀವು ಅವಧಿಗ್ ಬಂದ್ಬೇಕು ಎಷ್ಟು % ಭರವಸೆ ಕೊಟ್ರಿ? ಅದೇನ್ 12ನೇ ಭರೋಸೆ ಮಾಡಿಕೊಟ್ರಿ. ಏನ್ ರೋಡ, ಈಗ ಲೈಟ, ನೀರಿಂದು ಎಲ್ಲಾ 12% ಮಾಡಿಕೊಟ್ರಿ. ಸರ್, ಮತ್ತೆ ನೀವು ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ರಿ. ಯಾವ ರೀತಿ ನಾವು ಜನಗಳಿಗೆ ಮಾಡಿ ಕೊಟ್ಟಿದ್ದೀರಿ? ಏನ್ ಅವ್ರ ಜನಗಳಿಗೆ ಏನ್ ಅವ್ರು ಹೇಳಿದ ಏನ ಇದ ಸದ್ದ ಏನ ಅವ್ರಿಗೆ ಲೈಟ, ಕುಡಿ ನೀರ್ ಮಾಡಂದು, ರೋಡ ಎಲ್ಲ ಮಾಡಿಕೊಟ್ಟಿವಿ. ಹೌದು. ಸರಿ. ಈಗ ನಿಮ್ಮ ಅವಧಿ ಮುಗಿದು ಒಂದ್ 1.5 ತಿಂಗಳು 2 ತಿಂಗಳು ಆಗಿದ್ರಿ. ಈಗ ಆಡಳಿತ ಅಧಿಕಾರ ಐತ್ರಿ. ಮತ್ ಈಗ ಜನಗಳಿಗೆ ಹೆಂಗ್ ಏನ್ ಅನುಕೂಲ ಆಗತೈತ್ರಿ? ಏನ್ ಸಮಸ್ಯೆ ಆಗತೈತ್ರಿ? ಸಮಸ್ಯೆ ಆಗುದಲ್ರಿ. ಅಧಿಕಾರಿಗಳಿಗೆ ಅವ್ರನ್ನ ಕೇಳಿದ ಮಾಡ್ಕೊಂತ ಹೋಗಾರ. ಒಂದ್ ಗಟಾರ್ ಬಿದ್ದದ್ದು ಅಲ್ಲಿ ಒಂದ್ ಮುಚ್ಚೈತಿ, ಅದನ್ನ ಹೆಂಗಲ್ರಿ ಅವ್ರು ಬರ್ಲಿ ಹೇಳುದು ಕೇಳುದು. ಈಗ ಹೋಗಿ ನಾವ್ ಪಿಡಿ ಹೇಳ್ತದ ಗಸಲ್ನ ಮಾಡ್ತಾರ. 1-2-3 ಮಂದಿ ಕೈಸ ಕೊಡ್ತಾರೆ. ಈಗ ಅದನ್ನ 15-20 ಹೇರು ಅದನ್ನ ಒಂದ್ ಇದನ್ನ ತೆಗ್ಸಾಕಾವ. ಆಡಳಿತ ಅಧಿಕಾರಿಗಳು ಏನ್ರಿ, ಒಬ್ಬ ಯಾರು ಬರ್ತಾರೋ ಹೋಗಾರು ತೀರ್ಸ್ರಿ. ಅವ್ರನ್ನ ಕೇಳ್ಬೇಕು, ಇವ್ರನ್ನ ಕೇಳ್ಬೇಕು ಇಲ್ಲ ಅಲ್ರಿ. ಸರಿ. ಇವಾಗ್ರಿ, ಈಗ ಅವಾಗಿನ ಇಲೆಕ್ಷನ್ ರೀ ಮತ್ತೆ ಇವಾಗಿನ ಇಲೆಕ್ಷನ್ ವ್ಯತ್ಯಾಸ ಏನ್ರಿ? ಆಗಿನ ಇಲೆಕ್ಷನ್ಗೆ ಏನ್ರಿ, ಅವಾಗ ಯಾರಿಗೂ ಮಂದಿಗೆ ಅಷ್ಟಕ್ಕೊಂದ ಇದರ ಆಗಿನ ಕೈಯಿಂದ ಬಾಳ ಫರ್ಕ್. ಈಗ ಅದ ಎಲ್ಲರಿಗೂ ರಾಜಕಾರಣ ಬೇಕಂತ ಏನ್ ಬೇಕಾದ್ ಮಾರ್ ನೀವು ಮಾಡಿರು ಎಲ್ಲಾರು ದುಡ್ಡು ಹಾಕೊಡ್ತಾರ್ರಿ ಅವ್ರ. ಇವಾಗ ಜನಗಳ ಮಧ್ಯೆ ಮತ್ತೆ ನಿಮ್ಮನ್ನ ಚುನಾವಣೆಗೆ ಪ್ರೋತ್ಸಾಹ ಕೊಟ್ಟ ನಿಲ್ಲಿಸ್ಬೇಕಂತ ಹೇಳ್ತೀರಿ. ನಿಮ್ಮನ್ನ ಆರಿಸಿದಂತ ಜನರಿಗೆ ಒಂದು ಕೊನೆದಾಗ ಮಾತು ಹೇಳಕ್ರಿ ಏನ್ ಬಯಸ್ತೀರಿ? ಕೊನೆದಾಗ ಹೇಳಕ್ ಏನ್ರಿ, ಅದೇನಿಲ್ರಿ. ಏನ್ ನಾವ್ ಜನ ನಿಂದ್ರ ಅಂದ್ರ ನಿಂದ್ರು. ಸರ್, ಇಟ್ಟು ತಕ್ಕ ನಮ್ಗ ನಮ್ ಸಂದರ್ಶನದಲ್ಲಿ ಭಾಗಿಯಾಗಿ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ.